ಬುಲೆಟ್ ಫಿಕ್ಸ್ ಆಗಿದೆ. ನೀವೆಲ್ಲ ಊಟ ಮಾಡಿದ್ರಪ್ಪ? ಹಾಂ, ರೆಡಿ. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈ ದಿನ ನಮ್ಮ MSME ಮಂತ್ರಿಗಳಂತ ಶೋಭಾ ಕರಂದ್ಲಾಜೆ ಅವರನ್ನು ಭೇಟಿ ಮಾಡಿದ್ದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಬರ್ತವೆ. ಅಲ್ಲಿ MSME ಯೋಜನೆಯಲ್ಲಿ ಆ ಇಲಾಖೆಯಲ್ಲಿ ಒಂದು ಸ್ಕೀಮ್ ಇದೆ, ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್. ಅಂದರೆ ಅದು SLC ಫೇಲಿಂದ ಹಿಡಿದು MTechವರೆಗೂ ಕೂಡ ಅರ್ಹತೆ ಇರೋರಿಗೆ ಒಂದು ಟ್ರೈನಿಂಗ್ ಸೆಂಟರ್ ಇರುತ್ತೆ. ಆ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟ್ರ್ 85% ಪ್ಲೇಸ್ಮೆಂಟ್ ಇರುತ್ತೆ. ನಾನು MSME ಮಂತ್ರಿ ಇದ್ದಾಗ ಆ ಒಂದು ಪ್ರೋಗ್ರಾಮನ್ನು ಇಡೀ ರಾಷ್ಟ್ರದಲ್ಲೇ ಕೊಟ್ಟಿದ್ದೆ. ಈಗ ಮೇಡಮ್ ಅವ್ರಿಗೆ ಮನವಿ ಮಾಡಿದ್ದೇನೆ, ಒಂದು ಸ್ಕಿಲ್ ಡೆವಲಪ್ಮೆಂಟು ಯಾಕೆ ಬೇಕಂದರೆ ಅಲ್ಲೆಲ್ಲನೂ ಗ್ರ್ಯಾಜುಯೇಟ್ಸ್ ಆಗಲಿ, SLC ಪಾಸು, ITI ಇರೋರು ಎಲ್ಲ ಅವರವರ ವಿದ್ಯಾರ್ಥಿಗೆ ಸರಿಯಾಗಿ ಒಳ್ಳೆ ಟ್ರೈನಿಂಗ್ ಕೊಟ್ಟರೆ ಟ್ರೈನಿಂಗ್ ಮುಖಾಂತರ ಅವ್ರಿಗೆ ಕೆಲಸ ಸಿಗ್ತದೆ. ಆದ್ದರಿಂದ ಒಂದು ಕೇಳಿದ್ದೇನೆ, ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರ ಮುಖಾಂತರ ಇಡೀ ನಮ್ಮಲ್ಲೀಗ ಫ್ಯಾಸ್ಕಾನ್ ಕಂಪ್ನಿ ಅಂಥೇಳಿ ಭಾಳ ದೊಡ್ಡ ಕಂಪ್ನಿ ಒಂದು ಬಂದಿದೆ. 1 ಲಕ್ಷ ಜನಕ್ಕೆ ಕೆಲಸ ಕೊಡ್ತಾರೆ. ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಆಮೇಲೆ ಈಗಾಗಲೇ ಹಲವಾರು ಕಂಪ್ನಿಗಳು ಬರ್ತಾ ಇವೆ. ಎಕ್ಸೈಡ್ ಕಂಪ್ನಿ ಇದೆ, ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ. ಇದರಿಂದ ಒಳ್ಳೆ ಕೈಗಾರಿಕೆ ಒಂದು ಕೇಂದ್ರ ಟ್ರೈನಿಂಗ್ ಸೆಂಟರ್ ಇದ್ದರೆ ಅದರ ಮುಖಾಂತರ ವಿದ್ಯಾವಂತರಿಗೆ ಒಂದು ಉತ್ತಮವಾದಂಥ ಟ್ರೈನಿಂಗ್ ಕೊಟ್ಟರೆ ಅವ್ರನ್ನ ಜಾಬ್ ಓರಿಯೆಂಟೆಡ್ ಮಾಡಿ ಅವ್ರನ್ನೆಲ್ಲ ಕೆಲಸಕ್ಕೆ ಸೇರಿಸ್ಬೋದು ಅನ್ನೋ ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮವನ್ನು ಮನವಿ ಮಾಡಿದ್ದೀನಿ, ಕೊಡ್ತೀನಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಎರಡನೇ ಮುಖ್ಯವಾದ್ದು ರೈಲ್ವೆ ವರ್ತುಲ ರಸ್ತೆ. ಅದು ಈಗ ಬೆಂಗಳೂರು ದೇವನಹಳ್ಳಿ ಮಾಲೂರು ಮಾರ್ಗವಾಗಿ ವರ್ತುಲ ರಸ್ತೆನೇ ಕನೆಕ್ಷನ್ ಮಾಡೋದಕ್ಕೆ ಒಂದು ಈಗಾಗಲೇ ಅವರು ಸರ್ವೆ ಮಾಡಿದ್ದಾರೆ. ಅಲ್ಲಿ ನಮಗೆ ದ್ರಾಕ್ಷಿ ತೋಟಗಳು, ನೀರಾವರಿ ಜಮೀನುಗಳು ಹೋಗೋದ್ರಿಂದ ಅದನ್ನು ಬಿಟ್ಟು ಮಾಡಬೇಕು ಅಂತ ನಾನು ನಮ್ಮದೇ ರಾಜ್ಯದ ಮಂತ್ರಿಗಳಂತ ರೈಲ್ವೆ ರಾಜ್ಯ ಸಚಿವರಂತ ಸೋಮಣ್ಣ ಅವ್ರನ್ನ ಮನವಿ ಮಾಡಿದ್ದೀನಿ. ಮಾರ್ಗ ಅದು ಈಗ ಹೊಸ ರೈಲ್ವೆ ವರ್ತುಲ ರಸ್ತೆ, ಅದನ್ನು ಅವರು ದೊಡ್ಡಬಳ್ಳಾಪುರ ಬಿಟ್ಟು ದೊಡ್ಡಬಳ್ಳಾಪುರದಿಂದ ಆಚೆ ಬಂದು ದೇವನಹಳ್ಳಿಗೆ ಬಂದು ದೇವನಹಳ್ಳಿಯಿಂದ ಕನೆಕ್ಷನ್ನು ಹೊಸಕೋಟೆಯಿಂದ ಮಾಲೂರು ಕನೆಕ್ಷನ್ ಮಾಡ್ತಾಯಿದ್ದಾರೆ. ಆ ವರ್ತುಲ ರಸ್ತೆಯಿಂದ ಬಹಳಷ್ಟು ಜಮೀನುಗಳು, ವಿಶೇಷವಾಗಿ ನೀರಾವರಿ ಇರೋ ಜಮೀನುಗಳಿಗೆ ತೊಂದರೆ ಆಗ್ತಾಯಿದೆ. ಅದನ್ನು ಮತ್ತೆ ನೀವು ಇನ್ಸ್ಪೆಕ್ಷನ್ ಮಾಡಿ, ಅಥವಾ ಬಯಲುಸೀಮೆ ಡ್ರೈಲ್ಯಾಂಡ್ ಇದ್ದರೆ ಪರವಾಗಿಲ್ಲ, ಈ ನೀರಾವರಿ ಜಾಗನ ಬಿಡಬೇಕು ಅಂತ ಒತ್ತಾಯ ಮಾಡಿದ್ದೇನೆ. ಅವರು ಒಂದು ವಾರ 15 ದಿನದಲ್ಲಿ ನಾನೇ ಖುದ್ದು ಬರ್ತೇನೆ ಅಧಿಕಾರಿಗಳ ಜೊತೆಯಲ್ಲಿ. ನೀವು ಇರಲಿ, ಆ ಭಾಗದ ಸಂಸತ್ ಸದಸ್ಯರು ಕೂಡ ಇರಲಿ, ಒಟ್ಟಿಗೆ ಸೇರಿ ರೈತರಿಗೆ ಅನಾನುಕೂಲ ಆಗದಿರೋ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೋ ಮತ್ತೊಮ್ಮೆ ವಿಸಿಟ್ ಮಾಡಿ ಮತ್ತು ನೋಡೋಣ ಅನ್ನೋ ಮಾತನ್ನು ಸನ್ಮಾನ್ಯ ಸೋಮಣ್ಣವ್ರು ಹೇಳಿದ್ದಾರೆ. 2 ವಿಷಯಗಳ ಬಗ್ಗೆ ನಾನು ಗಂಭೀರವಾಗಿ ಚರ್ಚೆ ಮಾಡಿದ್ದೇನೆ. ಅವರು ಸುಮಾರು ಒಂದು 15 ದಿನದೊಳಗಡೆ ಈಗಾಗಲೇ ಕೆಲವು ಪ್ರೋಗ್ರಾಮ್ಸ್ ಹಾಕಿಬಿಟ್ಟಿದ್ದೀನಿ, ಬೇರೆ ಬೇರೆ ಕಡೆ ಹೋಗೋದಿದೆ. 15 ದಿನದೊಳಗಡೆ ಬಂದು ನಿಮ್ಮ ಜೊತೆಯಲ್ಲಿ ಸೇರಿ ಅಧಿಕಾರಿಗಳನ್ನೂ ಕರ್ಕೊಂಬರ್ತೀನಿ, ಸಂಸತ್ ಸದಸ್ಯರನ್ನು ಕರ್ಕೊಂಬರ್ತೀನಿ, ನಮ್ಮ ಜಿಲ್ಲಾಡಳಿತ ಇರ್ತದೆ. ಸೊ ಒಟ್ಟಿಗೆ ವಿಸಿಟ್ ಮಾಡೋಣ, ಯಾವ ರೀತಿ ರೈತರಿಗೆ ಅನಾನುಕೂಲ ಆಗ್ತದೆ, ಅಂದರೆ ನೀರಾವರಿ ಜಮೀನನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ವಿಚಾರ ಮಾಡೋಣ ಅಂತೇಳ್ಬಿಟ್ಟು ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅದು. ಅದರ ಮುಖಾಂತರ ಗೂಡ್ಸು ಮತ್ತು ಟ್ರೈನು ಕನೆಕ್ಷನ್ಸು ಔಟ್ಸೈಡೇ ಮೇಜರ್ ರೈಲ್ವೇದು ಡೀಟೇಲಾಗಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಅದರ ಮುಖಾಂತರ ರೈತರ ಗೂಡ್ಸು ಸಾಗಾಣಿಕೆ ಮತ್ತು ಪ್ಯಾಸೆಂಜರ್ಸ್ಗೆ ಇವಕ್ಕೆಲ್ಲ ಅನುಕೂಲ ಆಗೋದಿದ್ದರೂ ಕೂಡ ನನ್ನ ಅಭಿಪ್ರಾಯ ಏನಂದರೆ ನೀರಾವರಿ ಇರೋದನ್ನು ಬಿಟ್ಟು ಮಾಡೋದಾದರೆ ಮಾಡಲಿ, ಅದನ್ನು ಮಾಡೋದ್ರಿಂದ ರೈತರಿಗೆ ಭಾಳ ಕಷ್ಟ ಆಗ್ತದೆ ಅನ್ನೋ ಅಭಿಪ್ರಾಯ ಕೊಟ್ಟಿದ್ದೀನಿ. ಅದಕ್ಕೆ ಅವ್ರು ವಿಸಿಟ್ ಮಾಡ್ತೀವಿ ಅಂತ ವಿಸಿಟ್ ಮಾಡಿದ್ಮೇಲೆ ನಿರ್ಣಯ ಆಗ್ತದೆ, ಏನಾದರೂ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಸರ್, KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ರಿ, ಸೀರೀಸ್ ಆಗಿ ನಾಯಕರುಗಳು ಭೇಟಿ ಆಗ್ತಿದ್ರು ಕಳೆದ ವಾರ. ಆ ಸೀರೀಸಲ್ಲಿ ನೀವು ಸೇರ್ಕೊಳ್ತಾರೆ? ನಾನು ಯಾವ ಸೀರೀಸ್ನಲ್ಲಿ ಇಲ್ಲ, ನಾನು ಯಾವ ಸೀರೀಸ್ಗೂ ಸೇರಲ್ಲ. ಹೈಕಮಾಂಡು ತೀರ್ಮಾನಕ್ಕೆ ಬದ್ಧವಾಗಿರೋದು. ನಾನು ನ್ಯಾಚುರಲ್ಲಾಗಿ ಡೆಲ್ಲಿಗೆ ಬಂದರೆ AICCಗೆ ಹೋಗೋದು, ಅಲ್ಲಿ ಯಾರಾದರೂ ನಮ್ಮ ಮುಖಂಡರಿಗೆ ಭೇಟಿ ಆಗೋದು, ಇದು ಸಹಜ. ವೇಣುಗೋಪಾಲ್ ಅವ್ರನ್ನ ಕೇಳಿದ್ದೆ, ಅವ್ರು ಟೈಮ್ ಕೊಟ್ಟಿದ್ದರು, ಹೋಗಿ ಮಾತಾಡಿದ್ದೀನಿ. ರಾಜ್ಯದ ರಾಜಕಾರಣದಲ್ಲಿ ಏನೇನು ವಿದ್ಯಮಾನಗಳು ನಡೀತಾ ಇದೆ ಅವ್ರಿಗೆಲ್ಲ ಗೊತ್ತಿದೆ. ನಾನು ನಮ್ಮ ಇಲಾಖೆದು ಏನು ಮಾಡ್ತಾಯಿದ್ದೀವಿ ಅನ್ನೋ ವಿಷಯವನ್ನು ಸ್ವಲ್ಪ ಸವಿಸ್ತಾರವಾಗಿ ಹೇಳಿ ಬಂದಿದ್ದೀನಿ. ಯಾಕಂದರೆ ಈಗ ಕೇಂದ್ರ ಸರ್ಕಾರ ಹಿಂದೆ ನಿಮಗೂ ಗೊತ್ತಿದೆ ಅಕ್ಕಿ ಕೊಡಲಿಲ್ಲ, ಈಗ ಕೊಡ್ತೀವಿ ಅಂತ ಮುಂದೆ ಬಂದರು. ಅದಕ್ಕೆ ಇತ್ತೀಚೆಗೆ ನಾನು ಕೂಡ ಫೆಬ್ರವರಿಯಿಂದ ಶುರು ಮಾಡಿ ಅವ್ರೇನು ಅಕ್ಕಿ ಕೊಡ್ತಾರೆ 2,10,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳಿಗೂ ಬೇಕಾಗ್ತದೆ, ಅದನ್ನು ಕೊಡ್ತೀವಿ ಅಂತ ಒಂದು ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು 2 ಸಾರಿ ಹಿಂದೆ ಭೇಟಿಯಾಗಿದ್ದಾಗ ಆಶ್ವಾಸನೆ ಕೊಟ್ಟಿದ್ದರು. ಅವರು ಕೂಡ ಹೇಳಿದ್ದಾರೆ, ನಮ್ಮದೇ ರಾಜ್ಯದವರಾಗಿರೋದ್ರಿಂದ ಈಗ ಅವರು ಅಕ್ಕಿ ಕೊಡೋಕ್ಕೆ ತಯಾರಾಗಿದ್ದಾರೆ, ಹಿಂದೆ ರೆಡಿ ಇರಲಿಲ್ಲ. ಆದ್ದರಿಂದ ನಮಗೂ ಅಕ್ಕಿ ಅವಶ್ಯಕತೆ ಇದೆ. ನಾವು ಇವರು ಕೇಂದ್ರ ಸರ್ಕಾರದವ್ರು ಅಕ್ಕಿ ಕೊಡಲಿಲ್ಲ ಅನ್ನೋದಕ್ಕೆ ಮಾತ್ರ ನಾವು ಹಣ ಕೊಡುವಂಥದ್ದು ಮಾಡಿದ್ದೀವಿ. ನಾವು ಘೋಷಣೆ ಮಾಡಿದ್ವಿ 10 kg ಅಕ್ಕಿ ಕೊಡ್ತೀವಿ ಅಂತ. ಇವತ್ತು ಅಕ್ಕಿ ಕೊಡೋ ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ಈಗಾಗಲೇ ಅವರಿಗೆ ನಾವು ಮನವಿ ಮಾಡಿದ್ದೀವಿ, ಅವ್ರು ಒಪ್ಕೊಂಡಿದ್ದಾರೆ ಅಕ್ಕಿ ಕೊಡ್ತೀವಿ ಅಂತೇಳಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಮಾನ್ಯ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಈ ತಿಂಗಳಿನಲ್ಲಿ ಫೆಬ್ರವರಿಯಿಂದಲೇ ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ ಬೇಕಾಗಿದೆ, ಪ್ರತಿ ತಿಂಗಳು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈಗಾಗಲೇ ನಾವು ಆರ್ಡರ್ಸ್ ಪ್ಲೇಸ್ ಮಾಡಿದ್ದೇವೆ, ಹಣ ಕೂಡ ಸಂದಾಯ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ನು ತಗೊಳ್ತೀವಿ. 22 ರೂಪಾಯಿ 50 ಪೈಸೆ ಅವ್ರು ಕೊಡ್ತಾರೆ. ನಮಗೆ ಟ್ರಾನ್ಸ್ಪೋರ್ಟೇಷನು PDS ಅವ್ರಿಗೆ ಫೇರ್ ಪ್ರೈಸ್ ಡಿಪೋ ಅವ್ರಿಗೂ ಕೊಡೋದು ಸೇರಿ ಇನ್ನೂ 2.5 ರೂಪಾಯಿ ಬೀಳುತ್ತೆ. ಸುಮಾರು 25 ರೂಪಾಯಿ 1 kg ಬೀಳ್ತಾರೆ. ಸೊ ಇದನ್ನು ಶುರು ಮಾಡಿದ್ದೇವೆ, ಮಾತು ಕೊಟ್ಟಿದ್ವಿ, ಅದರಿಂದ ಅಕ್ಕಿ ಕೊಡೋಕ್ಕೆ ಅವಕಾಶ ಸಿಕ್ತು, ಈಗ ಅಕ್ಕಿ ಕೊಡ್ತಾ ಇದ್ವಿ. ಸರ್, ಈಗ ಗ್ಯಾರಂಟಿ ವಿಚಾರವಾಗಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ರಾಜ್ಯ ಸರ್ಕಾರಕ್ಕೆ ಇದು ಹೊರೆ ಆಗ್ತಾ ಇದೆ, ಬರ್ಡನ್ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಪರಮೇಶ್ವರ್ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಗ್ಯಾರಂಟಿಗಳು ಯಾವತ್ತೂ ಬರ್ಡನ್ ಆಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಜನಾಭಿಪ್ರಾಯ, ಜನರ ಕಷ್ಟ ಸುಖಗಳನ್ನು ನೀಗಿಸೋದಕ್ಕೆ ಸರ್ಕಾರಗಳಿರೋದು. ಸರ್ಕಾರ ಯಾವತ್ತೂ ಕೂಡ ಜನರಿಗೆ ಸ್ಪಂದನೆ ಮಾಡಬೇಕು. ಇವತ್ತು ಈ ರಾಷ್ಟ್ರದಲ್ಲಿ 30-35% ಬಿಲೋ ಪಾವರ್ಟಿ ಲೈನ್ ಜನ ಇದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟವಾಗಿರ್ತದೆ. ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇದೆ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇದೆ. ಸುಮಾರು 1 ಕೋಟಿ ಕಾರ್ಡ್ದಾರರಿಗೆ ಹತ್ತಿರ ಅವರು ಅಕ್ಕಿ ಕೊಡ್ತಾ ಇದ್ದಾರೆ. ನಾವು ಚುನಾವಣೆಗೆ ಹೋದಾಗ ನಮ್ಗೆ ಅಕ್ಕಿ ಸಾಕಾಗ್ತಾ ಇಲ್ಲ, ನೀವು ಅಕ್ಕಿ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತ ಕೇಳಿದ್ವಿ. ಮ್ಯಾನಿಫೆಸ್ಟೋನಲ್ಲಿ ತೊಗೊಂಬಂದಿವಿ. ನಾವು 5 ಗ್ಯಾರಂಟಿಗಳು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ಅಕ್ಕಿಯನ್ನು ಪ್ರಮುಖವಾದಂಥದ್ದು. ಆ ಮಾತಿನಂತೆ ನಾವು ಅಕ್ಕಿ ಅವತ್ತು ಕೊಡೋಕ್ಕಾಗಿಲ್ಲ, ಹಣ ಕೊಟ್ಟು ಇವತ್ತು ಅಕ್ಕಿ ಕೊಡ್ತಾಯಿದ್ವಿ. ಇದು ಜನರ ಸ್ಪಂದನೆ. ಸರ್ಕಾರ ಪ್ರಜಾಪ್ರಭುತ್ವ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲಸ. ಅದು ಆ ಕೆಲಸವನ್ನು ಮಾಡಿದ್ದೀವಿ. ಹಣ ಖರ್ಚಾಗ್ತದೆ ಅಂದರೆ ಜನ ನಮಗೆ ಆಶೀರ್ವಾದ ಮಾಡಿದರೆ ಅವ್ರ ಕಷ್ಟಕ್ಕೆ. ಇವತ್ತು ಬಿಲೋ ಪಾವರ್ಟಿ ಲೈನ್ಗೆ 4 ಕೋಟಿ ನಾವು ಸೇರಿಸಿ 4,50,00,000 ಜನಕ್ಕೆ ಇವತ್ತು ಅಕ್ಕಿ ಕೊಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಡಿಮ್ಯಾಂಡ್ ಇದೆ, ಅವ್ರಿಗೆ ಕೊಡಬೇಕಾಗಿದೆ. ಮಾತು ಕೊಟ್ಟಿದ್ದೇವೆ, ಅವಶ್ಯಕತೆಯೂ ಇದೆ, ಘೋಷಣೆಯೂ ಮಾಡಿದ್ದೀವಿ. ಮತ್ತು ಅವರು ಮೊದಲು ಕೇಳಿದ, ಅದರಿಂದ ಕೊಡ್ತಾ ಇದ್ದೀವಿ. ಹಿಂದೆ ಮುಖ್ಯಮಂತ್ರಿಗಳಿದ್ದಾಗೆ ನಾವು ಅನ್ನಭಾಗ್ಯ ಕೊಡಬೇಕಂತ ಯೋಚನೆ ಮಾಡಿ ಪ್ರಾರಂಭ ಮಾಡಿ 7 kg ಕೊಡೋಕ್ಕೆ ಶುರು ಮಾಡಿದ್ವಿ.
ಆಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 5 kg ಕೊಡ್ತಿದ್ರು ಕೂಡ ನಾವು 7 kg 2 kg ಅವತ್ತೇ ಶುರು ಮಾಡಿದ್ವಿ. ಅದಾದಮೇಲೆ ದಿನೇ ದಿನೇ ಜನ ಒತ್ತಾಯ ಜಾಸ್ತಿ ಬಂತು, ಅದಕ್ಕೆ ನಾವು ಇನ್ನೂ 5 kg ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ, ಅದನ್ನು ಜಾರಿ ಮಾಡಿದ್ವಿ. ಇದು ನಮ್ಮ ಕರ್ತವ್ಯ ಕೂಡ. ಒನ್ಸ್ ಗ್ಯಾರಂಟಿ ನಾವು ಅನೌನ್ಸ್ ಮಾಡಿದ ಮೇಲೆ ಅದನ್ನು ನಡಿಬೇಕು, ಯಶಸ್ವಿಯಾಗಿ ಮಾಡ್ತಾಯಿದ್ವಿ. ಅದಕ್ಕೆ ಹಣದ ಕೊರತೆಯೂ ಏನೂ ಇಲ್ಲ. ಸರ್, ವೇಣುಗೋಪಾಲ್ ಭೇಟಿಯಾಗಿದ್ರಲ್ಲ, ರಾಜಕಾರಣ ಏನು ಚರ್ಚೆನೇ ಆಗಲಿಲ್ಲ. ನಮ್ಮದು ಫುಡ್ ಡಿಪಾರ್ಟ್ಮೆಂಟ್ ಸವಿಸ್ತಾರವಾಗಿ ಈಗೆಲ್ಲ ಅಕ್ಕಿ ಕೊಡ್ತಾ ಇದ್ದಾರೆ, ಅಕ್ಕಿ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ದೀನಿ. ಮಿಕ್ಕ ರಾಜಕೀಯವಾಗಿ ರಾಜ್ಯದಲ್ಲಿ ನಡೆಯೋ ವಿಷಯಗಳನ್ನು ಸ್ವಲ್ಪ ಮನವರಿಕೆ ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ನಿಮಗೆಲ್ಲ ಹೇಳೋಕ್ಕಾಗಲ್ಲ. ಅಲ್ಲ ಸರ್, ಈಗ ಅಧ್ಯಕ್ಷರ ಬದಲಾವಣೆ ವಿಚಾರ ಇವೆಲ್ಲ ಚರ್ಚೆ ಆಗ್ತಾ ಇದೆ. ಮತ್ತೆ ಅಧ್ಯಕ್ಷರ ಬದಲಾವಣೆ ವಿಷಯ ಆಗಲಿ, ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯಗಳೆಲ್ಲ ಕೂಡ ಅದು ಹೈಕಮಾಂಡಿಗೆ ಬಿಟ್ಟು ವಿಷಯ ಬಿಟ್ಟರೆ ನಾವು ಅದರಲ್ಲೇನು ಮಾತಾಡೋವಂಥದ್ದು ಏನೂ ಇಲ್ಲ. ಯಾಕಂದರೆ ಅವ್ರ ದಿನನಿತ್ಯ ಗೊತ್ತಿದೆ, ಅವ್ರ ತೀರ್ಮಾನ ತೆಗೆದುಕೋರೆ. ಶೋಷಿತರ ಸಮಾವೇಶ ಮಾಡೋ ಬಗ್ಗೆ, ಶೋಷಿತರ ಸಮಾವೇಶಕ್ಕೆ ಅವರು ಯಾವತ್ತೂ ಮಾಡಬೇಡಿ ಅಂತ ಹೇಳಿಲ್ಲ. ಇವತ್ತು ನಾವು ಕೂಡ ಪರಮೇಶ್ವರ್ ಅವರು, ರಾಜಣ್ಣವರು ಕೂಡ ಈ ಸಮಾವೇಶ ಮಾಡಬೇಕು ಅಂತ ಕೇಳಿದ್ದಾರೆ. ನಾವು ಐಕ್ಯತಾ ಸಮಾವೇಶ ಮಾಡಿದ್ದೇ ಮೂಲ ಸರ್ಕಾರಕ್ಕೆ ಒಂದು ಸಾಕಷ್ಟು ಬಲ ಬಂತು. ಇವತ್ತು 136 ಸೀಟ್ ಬರಬೇಕಾದ್ರೆ ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ, ಬಡವರಿಗೆ ಸಹಾಯ ಮಾಡ್ತೀವಿ. ಐಕ್ಯತಾ ಸಮಾವೇಶ AICC ಅಧ್ಯಕ್ಷರೇ ಬಂದು ಇನಾಗ್ರೇಷನ್ ಮಾಡಿದರು. ಮತ್ತು ವರ್ಗೀಕರಣ ಮಾಡ್ತೀವಿ, ಸಮಾಜದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ತೀವಿ. ಮತ್ತು SC ST ಕೂಡ ವರ್ಗೀಕರಣ ಮಾಡೋದ್ರ ಮುಖಾಂತರ ಒಳ ಮೀಸಲಾತಿಯನ್ನು ಕೊಡೋದನ್ನು ಕೂಡ ಪ್ರಥಮವಾಗಿ ತೆಗೆದುಕೊಂಡ್ವಿ. ಅವೆಲ್ಲದೂ ಕಾರಣ ನಮಗೆ 136 ಸೀಟ್ ಬಂದಿದೆ. ಐಕ್ಯತಾ ಸಮಾವೇಶ ಮತ್ತೆ ಮಾಡ್ತೀವಿ ಅನ್ನೋದರಿಂದ ಕಾಂಗ್ರೆಸ್ ಬಲ ಆಗ್ತದೆ ಬಿಟ್ಟರೆ ತೊಂದರೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅಧ್ಯಕ್ಷರು ಬರಬೇಕು, AICC ರಾಹುಲ್ ಗಾಂಧಿಯವರು ಬರಬೇಕು ಅನ್ನೋ ಮನವಿಯನ್ನು ಪರಮೇಶ್ವರ್ ಆಗಲಿ ರಾಜಣ್ಣವರು ಇಟ್ಟಿದ್ದಾರೆ. ನಾನು ಆ ವಿಷಯದಲ್ಲಿ ಮನವಿ ಮಾಡಿದ್ದೀನಿ. ನೀವೊಂದು ಸಮಯ ಕೊಡಿ, ಆ ಸಮಾವೇಶ ಮಾಡೋದ್ರಿಂದ ಕಾಂಗ್ರೆಸ್ಗೆ ಬಲ ಬರ್ತದೆ ಮತ್ತು ಅವರೆಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಐಕ್ಯತಾ ಸಮಾವೇಶ, ಶೋಷಿತರ ಐಕ್ಯತಾ ಎರಡೂ ಒಂದೇ ಆಗ್ತದೆ. ಐಕ್ಯತಾ ಸಮಾವೇಶ ಅವತ್ತು ಮಾಡಿದ್ದೀವಿ. ಈಗ ಶೋಷಿತರು ಅಂತ ಒಂದು ಕಾಯಿಲೆ ಆಗಿದೆ, SC ST ಅವರು ಸೇರಿ ಮಾಡೋದು ಅಂತೇಳಿ ಹೇಳಿದ್ದಾನೆ. ಕೇಳಿದ್ದೀನಿ, ನೀವು ಬಂದು ಮಾಡಬೇಕು ಅನ್ನೋ ವಿಷಯ ತಿಳಿಸಿದ್ದೀನಿ. ಹೈಕಮಾಂಡ್ ನಾಯಕರ ಭಾಗಿಯಾಗಬೇಕು ಸಮಾವೇಶದಲ್ಲಿ, ಅವರು ಬರಲೇಬೇಕು. ಅದೇ ನಮ್ಮ ಎಲ್ರಿಗೂ ನಮಸ್ಕಾರ. ಸರ್, ಈಗ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಉದ್ವಿಗ್ನ ಪರಿಸ್ಥಿತಿ ಪಡ್ಕೊಂಡಿದೆ. ಇದಕ್ಕೆ ಈಗಾಗಲೇ ಸರ್ಕಾರ ಕ್ರಮ ತಗೊಳ್ತಾ ಇದೆ. ರಾಮಲಿಂಗಾರೆಡ್ಡಿಯವರು ಕ್ರಮ ತಗೊಂಡಿದ್ದಾರೆ, ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಇಂಥದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು. ಒಂದು ನಾವು ಕೂಡ ಭಾತೃತ್ವವನ್ನು ಬೆಳೆಸ್ಕೋಬೇಕು ಪಕ್ಕದ ರಾಜ್ಯಗಳ ಜೊತೆಯಲ್ಲಿ. ಆದರೆ ಅವ್ರು ನಡೆದಂಥ ರೀತಿ ಸರಿಯಿಲ್ಲ. ನಾವು ಯಾವುದೇ ಕಾರಣದಿಂದ ಮಹಾರಾಷ್ಟ್ರದ ಬಗ್ಗೆ ನಮಗೆ ವಿಶೇಷವಾದ ಗೌರವ ಇದೆ, ಪಕ್ಕದ ರಾಜ್ಯಗಳಿವೆ, ಅವ್ರನ್ನ ವಿರೋಧ ಮಾಡ್ಕೋಬೇಕಂತಿಲ್ಲ. ಆದರೆ ಆಗಿಂದಾಗೆ ಇದು ನಿಂತಿತ್ತು, ಈಗ ಇದ್ದಕ್ಕಿದ್ದಂಗೆ ಉದ್ಭವ ಆಗಿದೆ. ಇದಕ್ಕೆ ಮಾಡಿಕೊಡ್ದು ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು. ಈಗ ಆ ರಾಜ್ಯದವ್ರು ಇಲ್ಲಿ ಜನ ಇರ್ತಾರೆ, ಈ ರಾಜ್ಯದಲ್ಲಿರೋರು ಅಲ್ಲಿ ಜನ ಇರ್ತಾರೆ, ಈ ದೇಶದಲ್ಲಿರೋರು ಆ ದೇಶದಲ್ಲಿ ಇರ್ತಾರೆ. ಇವೆಲ್ಲ ಒಂದು ಭಾತೃತ್ವದಲ್ಲಿ ಬೆಳೆದುಕೊಂಡು ಹೋಗಬೇಕು, ಅಭಿವೃದ್ಧಿ ಕಡೆ ಸಾಗಬೇಕೆ ಬಿಟ್ಟರೆ ಇವೆಲ್ಲವನ್ನು ಕೂಡ ಒತ್ತು ಕೊಡಬಾರ್ದು, ರಾಜಕೀಯ ಬೆರೆಸಬಾರ್ದು. ಇದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಊಟ ಮಾಡಿ ಇಲ್ಲ, ಅದನ್ನೇನು ನಾನು ಪ್ರಸ್ತಾಪ ಮಾಡಲೇ ಇಲ್ಲ. ನಾನು ಅದ್ರ ಬಗ್ಗೆ ಮುಂದಿನ ಚುನಾವಣೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ 3 ವರ್ಷ ಇನ್ನೂ ಇದೆ. ಇವತ್ತು ಹೆಂಗೆ ತೀರ್ಮಾನ ಹೇಳೋದು? 3 ವರ್ಷ ಇದೆ ಎಲೆಕ್ಷನ್ನು. ಈ ಎಲೆಕ್ಷನ್ ಇದನ್ನು ಆಶೀರ್ವಾದ ಮಾಡೋದನ್ನು ಪೂರ್ತಿ ಪ್ರಮಾಣದಲ್ಲಿ ಕರೆಕ್ಟಾಗಿ ನಾವು ನೋಡಿದಂತೆ ಕೆಲಸ ಮಾಡೋಣ. 3 ವರ್ಷಗಳ ಕಾಲ CM ಸಿದ್ದರಾಮಯ್ಯನವರೇ ಇರ್ತಾರೆ. ಅದು ಹೈಕಮಾಂಡ್ಗೆ ಬಿಟ್ಟಿದೆ. ಈಗ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರ ಬಗ್ಗೆ ಏನೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿಲ್ಲ.
ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿ ಹಾಗಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ ರಾಜ್ಯ ಸರ್ಕಾರದಲ್ಲಿ ಏನು ಅಂತ. ಬದಲಾವಣೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಥ್ಯಾಂಕ್ ಯು. ಊಟ ಮಾಡಿದ್ದೀರಿ ನೀವು? ಇನ್ನೂ ಇಲ್ಲ. ಅಲ್ಲ ಸರ್, ನೀವು ಹೇಳ್ತೀರಿ ಇನ್ನು 3 ವರ್ಷದ ಅಂತ ಅಧ್ಯಕ್ಷರು ಆಗಲೇ ಪರಾಜಿತ ಅಭ್ಯರ್ಥಿಗಳು ಸಭೆ ಕರೆದು ರೆಡಿಯಾಗಿ ಎಲೆಕ್ಷನ್ಗೆ ಅಂತ. ಹೌದು, 28 ಎಲೆಕ್ಷನ್ ತಾನೇ ಅವ್ರು ಹೇಳಿರೋದು. ಇವಾಗ 28 ಅಲ್ವಲ್ಲ, ಇನ್ನು 25ರಾಗಿದ್ದೀವಲ್ಲ. ಅವ್ರು ಹೇಳಿರೋದು ಕರೆಕ್ಟಾಗಿದೆ. ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾದ್ರೆ ನೀವು ಸೋತಿದ್ದೀವಿ ಅಂತ ಮನೆಯಲ್ಲಿ ಕುಂತ್ಕೊಂಬಿಡ್ರಿ, ಕೆಲಸ ಶುರು ಮಾಡಿರಿ, ಸರ್ಕಾರ ನಮ್ಮದಿದೆ, ನೀವು ಕೆಲಸ ಮಾಡಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಅವ್ರ ಅಧ್ಯಕ್ಷರು ಮಾಡಲೇಬೇಕಲ್ಲ. ಅಲ್ಲ, ಅವ್ರು ಹೇಳಿಕೆ ಅಷ್ಟಕ್ಕೆ ನಿಂತಿದ್ರೆ ನೀವು ಹೇಳ್ದಂಗೆ ಸರಿ ಸರ್, ಮುಂದಕ್ಕೆ ಹೋಗಿರ್ಬೇಕು. ನಮ್ಮದೇ ನೇತೃತ್ವ ಅಂತ ಹೇಳೋರು, ಅದು ಅವ್ರನ್ನ ಕೇಳಬೇಕು, ಅದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿವರೆಗೂ ಅಧ್ಯಕ್ಷರಾಗಿರ್ತಾರೆ ಅಲ್ಲಿವರೆಗೂ ಅವ್ರು ಹೇಳಿದ್ದನ್ನೇ ಕೇಳಬೇಕು ನಾವು. ಊಟ ಮಾಡ್ಬೇಕಾ? ಇಲ್ಲ, ನೀವು ಊಟ ಮಾಡಿದ್ದೀರಾ? ನಾನೇನು ಕುಂತ್ಕೊಂತೀನಿ, ನನಗೇನು ಅಂದರೆ ಬಂಕರ್